ಎಲ್ರಿಗೂ ನಮಸ್ಕಾರ. ಐ ಆಮ್ ಬ್ಯಾಕ್ ಗೈಸ್ ಆನ್ ಯೂಟ್ಯೂಬ್. ಮತ್ತೊಮ್ಮೆ ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಬನ್ನಿ ಗೈಸ್, ಇವತ್ತಿನ ವ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಜಸ್ಟ್ ರ್ಯಾಂಡಮ್ ವ್ಲಾಗ್ ಗೈಸ್. ಸೊ ನೋಡ್ಬೋದು, ನನಗೊಂದು ಪಿಂಪಲ್ ಆಗಿಬಿಟ್ಟಿದೆ ಕೆನ್ನೆ ಮೇಲೆ. ಬಟ್ ಇಟ್ಸ್ ಓಕೆ ಗೈಸ್, ನಾವು ಎಡಿಟಿಂಗಲ್ಲಿ ರಿಮೂವ್ ಮಾಡ್ಬೋದು. ಆಫ್ಟರ್ ಅ ರಿಯಲಿ ವೆರಿ ಲಾಂಗ್ ಟೈಮ್ ನಾನು ಇವತ್ತು ಫೋಟೋಶೂಟ್ ಮಾಡಿಸಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಸೆಕೆಂಡ್ ಔಟ್ಫಿಟ್. ಫಸ್ಟ್ ಔಟ್ಫಿಟ್ ಮೇಲೆ ಆಲ್ರೆಡಿ ಆಗಿಬಿಟ್ಟಿದೆ ಶೂಟು. ಆಮೇಲೆ ಐ ಥಾಟ್ ಲೈಕ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸೆಂಟ್ರಲ್ಲಿ. ನಾವು ಎಲ್ಲ ಶೂಟೆಲ್ಲ ಮುಗಿಸಾದ್ಮೇಲೆ ನಾವಿವಾಗ ಹೋಗಿದ್ದೀವಿ ರಾಮೇಶ್ವರಂ ಕೆಫೆಗೆ ಗೈಸ್. ಸೊ ಇಲ್ಲಿ ನನಗೆ ಬೇಕಾಗಿದ್ದು ಏನು ಅಂದರೆ ನೀರು ದೋಸೆ. ಐ ಆಮ್ ರಿಯಲಿ ಮಿಸ್ಸಿಂಗ್ ದ ನೀರು ದೋಸೆ ಬಿಕಾಸ್ ಆಫ್ಟರ್ ಅ ರಿಯಲಿ ವೆರಿ ಲಾಂಗ್ ಟೈಮ್ ಮತ್ತೆ ನಾನು ನೀರು ದೋಸೆ ತಿಂತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಗೈಸ್, ಗುಡ್ ಮಾರ್ನಿಂಗ್. ನಾನು ಇವಾಗ ಹೋಗ್ತಾ ಇದ್ದೀನಿ ಮತ್ತೆ ಬೇರೆ ಶೂಟ್ಗೆ. ಅದು ಎಲ್ಲಿ ಅಂತಂದರೆ ನನ್ನ ಆ್ಯಂಕರಿಂಗ್ ಜಾಬ್ಗೆ ಗೈಸ್. ಸೊ ಫಸ್ಟ್ ಔಟ್ಫಿಟ್ ಬಂದುಬಿಟ್ಟು ನಾನು ನನ್ನ ಹಳೆ ಕುರ್ತಿ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ವಿತ್ ಅ ಬಿಂದಿ. ಸೊ ಒಂದಾದರೂ ಟ್ರೆಡಿಷ್ನಲ್ ಲುಕ್ ಇರಲಿ, ಎಲ್ಲ ವೆಸ್ಟರ್ನ್ ಲುಕ್ ಆಗಿಬಿಡುತ್ತೆ ಅಂತ ನಾನೊಂದು ಟ್ರೆಡಿಷ್ನಲ್ ಲುಕ್ ಮಾಡಿದೆ. ಇವತ್ತು ನೋಡಬೇಕಾದ್ರೆ ಎಲ್ಲ ಕಾಸ್ಟ್ಯೂಮ್ಗಳು ಗೈಸ್ ಎಲ್ಲ ಎಲ್ಲೋನೇ ಆಗಿಬಿಟ್ಟಿದೆ. ಸೊ ಇದು ನನ್ನ ಸೆಕೆಂಡ್ ಔಟ್ಫಿಟ್. ಥರ್ಡ್ ಔಟ್ಫಿಟ್ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಮರ್ತೋಗ್ಬಿಟ್ಟಿತ್ತು. ಸೊ ಸೆಕೆಂಡ್ ಔಟ್ಫಿಟ್ ನಾನು ಯಾವಾಗ ಬ್ರೇಕ್ ಸಿಕ್ತು ಆವಾಗ ಸ್ವಲ್ಪ ವೀಡಿಯೋಸ್ಗಳನ್ನು ಮಾಡ್ಕೊಂಡು ಹೋಗಿದ್ದೆ. ಯು ಕ್ಯಾನ್ ಸಿ ದ ಮೇಕಪ್ ಗೈಸ್. ಇದು ಬಂದುಬಿಟ್ಟು ನನ್ನ ಫೋರ್ತ್ ಔಟ್ಫಿಟ್ಟು. ಥರ್ಡ್ ಔಟ್ಫಿಟ್ ನನಗೆ ಮರ್ತೋಗಿತ್ತು ಶೂಟ್ ಮಾಡೋಕ್ಕೆ. ಸೊ ಡೈರೆಕ್ಟಾಗಿ ನಾನು ಫೋರ್ತ್ ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಒನ್ ಪೀಸ್ ಇದೆ ಗೈಸ್. ಇದ್ರ ಜೊತೆಗೆ ನಾನೊಂದು ಪರ್ಲ್ ಇಯರಿಂಗ್ಸ್ ಏನಿದೆ, ಹ್ಯಾಂಗಿಂಗ್ ಇಯರಿಂಗ್ಸ್, ಇದು ಬಂದುಬಿಟ್ಟು ತುಂಬಾ ಲೈಕ್ ಅಟ್ರಾಕ್ಟಿವ್ ಕಾಣಿಸುತ್ತೆ. ನೋಡ್ಬೋದು, ನನ್ನ ಇಯರಿಂಗ್ಸೇ ಕಾಣಿಸ್ತಿದೆ, ಡ್ರೆಸ್ ಕಾಣಿಸ್ತಿಲ್ಲ. ಸೊ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಇದು. ಸೊ ಸ್ವಲ್ಪ ನಾನು ಇದು ಲಾಸ್ಟ್ ಸೆಕೆಂಡ್ ಕಾಸ್ಟ್ಯೂಮ್ ಗೈಸ್ ಇದು. ಸೊ ಇದು ಮುಗಿಸ್ಕೊಂಡ್ಬಿಟ್ಟು ನಾನು ಲಾಸ್ಟ್ ಈಗ ಇನ್ನೊಂದು 2 ಎಪಿಸೋಡ್ಸ್ ಇತ್ತು, ಅದನ್ನು ಮುಗಿಸ್ಕೋಬೇಕು ಅಂತ ನಾನು ಬೇಗ ಏನಿದೆ ಎಲ್ಲ ಮಾಡ್ತಾ ಇದ್ದೀನಿ. ಇವತ್ತೇನು ಹರಿಯಿಲ್ಲ ಗೈಸ್, ಆರಾಮಾಗಿ ದಿನ ಹೋಯಿತು. ಬೆಳಿಗ್ಗೆ ಮೇಕಪ್ ಕೂಡ ಆರಾಮಾಗಾಯಿತು. ಇದು ಬಂದುಬಿಟ್ಟು ನನ್ನ ಲಾಸ್ಟ್ ಫೈನಲ್ ಔಟ್ಫಿಟ್ಟು. ಸೊ ಇವಾಗ ಇನ್ನೊಂದು ಲಾಸ್ಟ್ ಏನಿದೆ 2 ಎಪಿಸೋಡ್ ಮುಗಿಸ್ಕೊಂಡು ಹೋಗುವ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೂ ನಮಗೆ ಲಂಚ್ ಬ್ರೇಕ್ ಕೂಡ ಆಗಲಿಲ್ಲ. ಬಟ್ ಆಲ್ಸೋ ನನ್ನ ಶೂಟ್ ಇವತ್ತು ಬೇಗನೆ ಮುಗ್ದೋಗ್ಬಿಟ್ಟಿತ್ತು. ಸೊ ಯು ಕ್ಯಾನ್ ಸಿ, ನಾನು ಬನ್ನಿ ಗೈಸ್ ನಿಮಗೆ ಮೇಕಪ್ ರೂಮ್ ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಲಿಪ್ಸ್ಟಿಕ್ಸ್ ಇದೆ. ಇಲ್ಲಿ ಫುಲ್ ಒಂದು ಪ್ಯಾಲೆಟ್ ಇಟ್ಟಿದ್ದಾರೆ ಅಣ್ಣವರು. ಸೊ ಇಲ್ಲಿ ಎಲ್ಲ ಥರದ ಕಲರ್ಸ್ ಇದೆ. ಆ್ಯಂಡ್ ಯು ಕ್ಯಾನ್ ಸಿ, ಇದು ಬಂದುಬಿಟ್ಟು ಐ ಶ್ಯಾಡೋ ಪ್ಯಾಲೆಟ್ ಗೈಸ್. ಎಷ್ಟು ದೊಡ್ಡದಾಗಿದೆಲ್ಲ. ಆ್ಯಂಡ್ ದಿಸ್ ಇಸ್ ದ ಮೇಕಪ್ ಐಟಮ್ಸ್ ಗೈಸ್ ಫೈನಲಿ. ಸೊ ಇದನ್ನು ಹೇಗೆ ಬಿಚ್ಚಿದ್ದೆ ಹಾಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಇವಾಗ ನಾವು ಲಂಚ್ ಬ್ರೇಕ್ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಲಂಚಲ್ಲಿ ಏನೆಲ್ಲ ಬಂದಿದೆ ನಿಮಗೆ ಐಟಮು ಅಂತ ತೋರಿಸ್ತೀನಿ ಬನ್ನಿ. ಸೊ ಯು ಕ್ಯಾನ್ ಸಿ, ಈ ಕಡೆ ನನ್ನ ಅಪೋಸಿಟಲ್ಲಿ ಒಂದು ದೊಡ್ಡದಾಗಿರೋ ಮಿರರ್ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಔಟ್ಫಿಟ್ ಏನಿದೆ ಫುಲ್ ಆಗಿ ನಮಗೆ ಕಾಣಿಸುತ್ತೆ. ಆ್ಯಂಡ್ ಲಂಚ್ ಬ್ರೇಕು ಗೈಸ್. ಲಂಚ್ ಬ್ರೇಕ್ ಅಲ್ಲಿ ನೋಡ್ಬೋದು ಎಲ್ಲ ಡಿಫ್ರೆಂಟ್ ಆಗಿ ಲಂಚ್ ಪ್ಯಾಕ್ ಮಾಡಿದ್ದಾರೆ. ಅದರಲ್ಲಿ ಯಾವ್ದು ತೊಗೋಬೇಕು ಅಂತ ಗೊತ್ತಿರಲಿಲ್ಲ. ಫಸ್ಟಲ್ಲಿ ಏನಿತ್ತು ಅದನ್ನೇ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಲಂಚ್ ಬ್ರೇಕ್ ಆಗಿಲ್ಲ. ಬಟ್ ನಾನು ಒಬ್ಬಳೇ ಬೇಗ ತಿಂತಾ ಇದ್ದೀನಿ ಬಿಕಾಸ್ ಆಲ್ರೆಡಿ ನನಗೆ ಹಶ್ವ ಆಗ್ತಾ ಇದೆ ಗೈಸ್. ಸೊ ಇದರಲ್ಲಿ ಏನಂತಂದರೆ ಒಂದು ರೋಲ್ ಇತ್ತು, ರುಮಾಲಿ ರೋಟಿನೋ ಸಮಥಿಂಗ್ ನಾನ್ ಇತ್ತು. ಆ್ಯಂಡ್ ಇದು ಬಂದುಬಿಟ್ಟು ಮರ್ತೋಗಿತ್ತು ಗೈಸ್, ಏನೋ ಇತ್ತು ಬಟ್ ಚೆನ್ನಾಗಿತ್ತು. ಅದಾದಮೇಲೆ ಪಾಪಡ್ ತಿನ್ಕೊಂಡು ನಾನು ಇವಾಗ ಎಲ್ರಿಗೂ ಬಾಯ್ ಹೇಳ್ತಾ ಹೋಗ್ತಾ ಇದ್ದೀನಿ. ಹೋಗಬೇಕಾದ್ರೆ ಒಂದು ನಾಯಿ ಸಿಕ್ತು ಗೈಸ್, ಟೀ ಕುಡಿಯೋಕ್ಕಂತ ನಿಂತ್ಕೊಂಡಾಗ. ಪಾಪ ಅದಕ್ಕೆ ಒಂದು 8 ಆಗಿತ್ತು. ಆ್ಯಂಡ್ ತುಂಬಾ ಫ್ರೆಂಡ್ಲಿ ನಾಯಿ ಗೈಸ್. ಎಲ್ಲರೂ ಬಂದುಬಿಟ್ಟು ಅದ್ರ ಜೊತೆಗೆ ಆಟ ಆಡ್ತಿದ್ರು. ಸಾಯಂಕಾಲ ಆ್ಯಕ್ಚುಲಿ ಮಧ್ಯಾಹ್ನ ರೂಮ್ಗೆ ಹೋಗಿ ಮಲ್ಕೊಂಡು ಮತ್ತೆ ನಾನು ಸಾಯಂಕಾಲ ವಾಕಿಂಗ್ ಹೋಗಿದ್ದೀನಿ. ಸುಮ್ಮನೆ ಸ್ವಲ್ಪ ನ್ಯಾಚುರಲ್ ಏರ್ ತೊಗೊಳ್ಳೋಣ ಅಂತ. ನೋಡ್ಬೋದು, ಇಲ್ಲಿ ಏನೋ ಗೊತ್ತಿಲ್ಲ ಗೈಸ್, ನಾನು ಡೈಲಿ 10,000 ಸ್ಟೆಪ್ಸ್ ನಡಿಬೇಕು ಅಂತ ಒಂದೇನೋ ಟಾರ್ಗೆಟ್ ಮಾಡಿದ್ದೀನಿ. ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಸಿ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್.